ಬಹುದೂರ ಸಾಗಿ ಬಂದವಳೊಡೆ ನೀ ಯೋಚಿಸಬಹುದು, ನಾನು ಅರಣ್ಯಗರ್ಭದಲ್ಲಿದ್ದೇನೆ ಅನ್ನುವ ಹಾಗೆ ಅಲ್ವಮ್ಮ. ತಪೋನಿರತಳಾದಂತಹ ನೀನೀಗ ಜಲಗರ್ಭದಲ್ಲಿದ್ದೆ. ಹಾಗಾಗಿ ನಿನ್ನನ್ನು ಮೇಲತ್ತುವುದಕ್ಕೆ ನಿನ್ನನ್ನು ಅನುಗ್ರಹಿಸುವುದಕ್ಕೆ ಬಂದಿದ್ದೆ. ಏನು ಬೇಕು ಹೇಳಮ್ಮ ಮಗಳೇ? ಕರುಣ ಸಾಗರ ದೇವ ಪರಮೇಶ್ವರಿಯ ಸಂತಾನವನ್ನು ಹೊಂದುವಂತದ್ದು ಹೆಣ್ಣಿನ ನಿಜವಾದಂತಹ ಅಪೇಕ್ಷೆಯಾಗಿತ್ತು. ಅಂತಹ ಇಚ್ಛೆಯನ್ನಿರಿಸಿಕೊಂಡವನಾಗಿದ್ದೇನೆ. ಸಾಮಾನ್ಯಂತಹ ಬಾಲಕರಲ್ಲ. 3 ಲೋಕವನ್ನು ಗೆಲ್ಲುವ ವೀರ ಶೂರ ಧೀರ ಒಬ್ಬ ಸುತಾರ ನನ್ನ ಹೊಟ್ಟೆಯಲ್ಲಿ ಜನಿಸಿ ಬರುವಂತೆ ಅನುಗ್ರಹವನ್ನು ಮಾಡುತ್ತದೆಯೇ? ಮಗಳೇ, ನಿನ್ನ ಮನೋರಥವನ್ನು 3 ಲೋಕವನ್ನು ಗೆದ್ದು ಆಡುವಂತಹ ಮಗನೇ ನಿನ್ನ ಉದರದಲ್ಲಿ ಜನಿಸಿ ಬರ್ತಾನೆ. ಆದರೆ ಒಂದು ಮಗಳೇ, ಹುಟ್ಟುವಂತಹ ಮಗ ಮಾತ್ರ ಆಕೃತಿಯಲ್ಲಿ ಮಹಿಷನಾಗಿರ್ತಾನೆ. ಏನು ಸ್ವಾಮಿ ಇಂತಹ ಮಾತುಗಳನ್ನಾಡುತ್ತದೆ? ಯಾವ ಅಪರಾಧಕ್ಕೋಸ್ಕರವಾಗಿ ಮನಸ್ಸನ್ನು ಶುದ್ಧಪಡಿಸಿದ್ದೆ, ದೇಹವನ್ನು ಶುದ್ಧಪಡಿಸಿದ್ದೆ. ಮಾತ್ರವೇ ಅಲ್ಲ, ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಉಚ್ಚರಿಸಿ ನಿಮ್ಮನ್ನು ಪ್ರಸನ್ನೀಕರಿಸಿಕೊಂಡಿದ್ದೆ. ಹಾಗಾದ್ರೆ ಯಾವುದೇ ರೀತಿಯಾದ ತೊಂದರೆ ದೋಷಗಳಿಲ್ಲದಿರುವಂತ ನನಗೆ ಈ ರೀತಿಯಾದಂತಹ ಒಂದರ್ಥದಲ್ಲಿ ಶಾಪ ಬೇಕೆ ಸ್ವಾಮಿ? ಮಗಳೇ, ಬ್ರಹ್ಮದೇವ ಶಾಪಪಟ್ಟ ಅನ್ನುವ ಹಾಗೆ ಭಾವಿಸಬೇಡ. ನೀ ಮಹಿಷಿಯ ರೂಪವನ್ನು ಧರಿಸಿ ತಪಸ್ಸನ್ನಾಚರಿಸಿದ್ದು ಸತ್ಯ ತಾನೆ. ಕಾಮಕರಿಗೆ ಗೊತ್ತಾಗಬಾರದು. ಪರಿಣಾಮವಾಗಿ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಮಹಿಷನೇ ಆಗುತ್ತಾನಮ್ಮ. ನಿನ್ನ ತಪದ ಜ್ವಾಲೆ ಕುಪಿತನಾದ ಸುಪಾರ್ಶ್ವಕ ಶಪಿಸಿದ್ದಾನೆ. ನಿನ್ನ ಉದರದಲ್ಲಿ ಮೋಹನೆ ಹುಟ್ಟಲಿ. ಹಾಗಾದ್ರೆ ನನ್ನ ಆಸೆ ಬಂದಿಯೇ? ಮಗಳೇ, ಚಿಂತಿಸದೆ. ನೀನು ಬಯಸಿರುವುದು 3 ಲೋಕವನ್ನು ಗೆಲ್ಲುವ ಅಲ್ಲವೇ? ಪೌರುಷವುಳ್ಳ ಮಗ ಬೇಕು ತನಗೆ ಅನ್ನುವ ಹಾಗೆ ನೀನು ರೂಪವನ್ನು ಬಯಸಿಲ್ಲ ತಾನೆ. ಕೋಣನಾದ್ರೆ ಏನಂತೆ ಜಾಣನಾಗುತ್ತಾನೆ. 3 ಲೋಕವನ್ನು ಗೆದ್ದು
ಎಂದು ಆಡುತ್ತಾನೆ. ಯಶೋವಂತನಾಗುತ್ತಾನೋ ನಂದರಿಂದ ಬಗೆಗೆ ಬಂದುದಿಲ್ಲವು ಯಾಕೆ ಕಳೆರಾತಿಯೇ ಕುಲದ ವಿಚಾರವಾಗಿ ಹೇಳುತ್ತಿದ್ರೆ ಪವಿತ್ರವಾದಂತಹ ರಕ್ಕಸವಂಶದಲ್ಲಿ ಗುರುತಿಸಲ್ಪಟ್ಟಂತಹ ಕಾಲಕೆರೆಯ ಕೂಟದವರು, ಬಲದ ವಿಚಾರವಾಗಿ ಹೇಳುತ್ತಿದ್ರೆ ಚದುರಿ ಹೋಗಿದ್ದಂತಹ ಭೂಗತರಾಗಿದ್ದಂತಹ ರಕ್ಕಸರೆಲ್ಲರನ್ನು ಒಂದುಗೂಡಿಸಿ ಪಾತಾಳ ಲೋಕದ ಈ ಮಧುಬಲದಲ್ಲಿ ಭದ್ರವಾದಂತಹ ರಕ್ಕಸ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಬ್ರಹ್ಮದೇವರ ತಪಸ್ಸನ್ನು ಮೆಚ್ಚಿಸಿ ವಿಶೇಷವಾದ ವರಪ್ರಸಾದ ಯಕ್ಷಗಾನವರಿಂದ ಬರಣ ಸಂತೋಷದಿಂದ ಒಪ್ಪಿಕೊಂಡ. ಯಾಕೆ ಪ್ರಪಂಚದಲ್ಲಿ ಪರಾಕ್ರಮಿಯಾಗಿ ಮೆರೆಯುವ ಸಂದರ್ಭದಲ್ಲಿ ಓರ್ವ ಹುರು ಯಕ್ಷರಿಂದ ಮರಣ ಬರುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಮಧುವನದಲ್ಲಿ ಸುಖದಿಂದ ಜೀವನವನ್ನು ಸಾಗಿಸುತ್ತಾ ಇದ್ರೆ ಜೀವನದೊಂದು ಪರಮ ಗುರಿ ರಕ್ಕಸ ಕುಲದ ಉದ್ಧಾರ. ಇಡೀ ಪ್ರಪಂಚದಲ್ಲಿರುವ ಎಲ್ಲ ರಕ್ಕಸರನ್ನು ಒಂದುಗೂಡಿಸಿ ಭದ್ರವಾದಂತಹ ಒಂದು ಕೂಟವನ್ನು ಕಟ್ಟಬೇಕು. ಆದರೆ ಏನು ಮಾಡೋಣ, ಅಂತ ಕಾಲ ಸನ್ನಿಹಿತವಾಗಲಿಲ್ಲ ಎನ್ನುವ ಹಾಗೆ ಚಿಂತಿಸುತ್ತಾ ಇರುವಾಗ ವಿಶೇಷವಾದಂತಹ ಒಂದು ವರ್ತಮಾನ ಬಂತು. ಬೇರೆಲ್ಲಿಂದಲೂ ಅಲ್ಲ, ನಮ್ಮದೇ ಆದಂತಹ ಶೋಣಿತಾಪುರದ ಮಹಾರಾಣಿ ಮಹಾತಾಯಿ ದಿತಿದೇವಿ ಕಳುಹಿಸಿದಂತಹ ಲೇಖನ. ಮಗಳಾದಂತಹ ಮಾಲಿನಿ ಪ್ರಾಯಪ್ರಬುದ್ಧೆಯಾಗಿದ್ದಾಳೆ. ಅವಳ ಯೋಗ್ಯತೆಗೆ ಸರಿಯಾದಂತಹ ಪುರುಷ ಈ ಪ್ರಪಂಚದಲ್ಲಿದ್ರೆ ವಿದ್ಯುನ್ಮಾನಿಯಾದಂತಹ ನೀನೇ ಸರಿ. ಆದ್ದರಿಂದ ಮಗಳನ್ನು ನಿನಗೆ ಮದುವೆ ಮಾಡಿಕೊಡುತ್ತೇನೆ, ನಿನಗೆ ಮನಸ್ಸುಂಟು ಎಂದಾದರೆ ಬರುವ ದಶಮಿಯ ದಿನದಿಂದ ವಿಶೇಷವಾದಂತಹ ಶುಭ ಮುಹೂರ್ತವಿದೆ, ದಿಪ್ಪಣ ಸಮೇತನಾಗಿ ಬರಬೇಕು. ಈ ವಿಚಾರವನ್ನು ಮುಂಚಿತವಾಗಿ ತಿಳಿಸತಕ್ಕದ್ದು. ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಪಾಯಸ. ರಕ್ಕಸ ಕುಲವನ್ನು ಒಂದುಗೂಡಿಸಬೇಕು ಎನ್ನುವ ಹಾಗೆ ನಾನು ಯೋಚಿಸಿದ್ರೆ ನನ್ನ ಯೋಚನೆಗೆ ಪೂರಕವಾದಂತಹ ವಿಷಯ ಈಗ ಬಂತಲ್ಲ. ಹಾಗಿದ್ರೆ ತಡ ಮಾಡಲಾರೆ. ರಕ್ಕಸ ವೀರರೆಲ್ಲರನ್ನು ಸೇರಿಸಿಕೊಂಡು ದಿಬ್ಬಣ ಸಮೇತನಾಗಿ ಶೋಣಿತ ಪೂರ್ವಾಕಿಯಾದ ನಾನು ದಿತಿದೇವಿ ನಾಮಕಳಾದ ನಾನು ಈ ಶೋಣಿತಾಪುರದಲ್ಲಿ
ಯೋಗ್ಯತೆಗೆ ಅನುರೂಪನಾದ ವರನವರನ್ನು ಹುಡುಕಿದರೆ ಅಲ್ಲಿಗೆ ನನ್ನ ಕಷ್ಟಗಳೆಲ್ಲ ಪರಿಹಾರವಾದಂತೆ ಸರಿ. ಹಾಗಾದರೆ ಆಕೆಗೆ ಅನುರೂಪನಾದ ವರನ್ಯಾರು ಎಂದು ಯೋಚಿಸುತ್ತಿರುವಾಗ ಪಾತಾಳ ಲೋಕದ ಮಧುವನದಲ್ಲಿರುವ ಆ ಮಧುವನದ ವಿದ್ಯುನ್ಮಾನಿಗೆ ಸರಿಯಾದ ವರನ ಸರಿ. ಆತನಿಗೆ ವಿಶೇಷವಾದ ಆಹ್ವಾನವನ್ನು ಕಳಿಸಿದ್ದೇನೆ. ಆತನ ಆ ಕ್ಷಣದಲ್ಲೇ ಹೊರಟು ಬಂದಿದ್ದೇನೆ. ಇವರೆಲ್ಲ ನಮ್ಮಲ್ಲಿ ಬಳಿಗಳು ಸಿದ್ಧರಾಗಿಯೇ ಬಂದಿದ್ದೇವೆ. ಆಶೀರ್ವದಿಸುವೆ. ಇರುವಾಗ ನಾನು ಕುಳಿತುಕೊಳ್ಳುವುದು ಹೇಗೆ? ನಾವು ತಿಳಿಯದಿರಬಹುದು, ಆದರೆ ನೀವು ಅತಿಥಿಗಳು. ಬನ್ನಿ ಕುಳಿತುಕೊಳ್ಳಿ. ಸಂತೋಷ. ನೀನೆಲ್ಲ ಕುಳಿತು. ಅಷ್ಟು ಆಸನಗಳಿರುವಾಗ ನಿಂತಿರುವುದು ಯಾಕೆ? ಊಟೋಪಚಾರ ಪಾನೀಯದ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ. ಎಲ್ಲ ಹೇಳಿದ್ದಾನೆ. ಏನಾದರೂ ಕಡಿಮೆ ಉಂಟಾ? ನಮ್ಮ ಒಂದು ಕ್ರಮ ಉಂಟು. ನಾವು ಹೆಚ್ಚಾಗಿ ಹೋಗುವಲ್ಲಿ ಹೋಗಿ ಏನೂ ಕುಡಿಯುವುದಿಲ್ಲ. ಯಾಕೆ? ನಮಗೆ ಸ್ವಲ್ಪ ಕಂಠದ ಸಮಸ್ಯೆ, ಹೊಲದ ಸಮಸ್ಯೆ. ನಾವು ಹೋಗುವಾಗಲೇ ಹಿಡ್ಕೊಂಡು ಹೋಗುವುದು. ಇಲ್ಲಿ ಅದರ ಅಗತ್ಯ ಉಂಟ. ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಯಾವುದು ಮಿತಿ ಮೀರಬಾರದು. ಏನು ತೊಂದರೆ ಆಗ್ತದೆ? ಸರಿ, ಪುರೋಹಿತರನ್ನು ಬಗ್ಗೆ ಹೇಳಿ. ಓ, ನಿಮ್ಮನ್ನು ಬೇಗ ಬರಲು ಹೇಳಿ ಕಳಿಸಿದ್ದು. ಇಷ್ಟು ತಡವಾಗಿ ಬರುವುದೇ ನೀವು? ಸತ್ಯ ಸತ್ಯ ಹೇಳುದಮ್ಮ, ಏನು? ಬರುವುದಕ್ಕೆ ನಾವು ಮಧ್ಯಾಹ್ನವೇ ಬಂದಿದ್ದೇವೆ. ಒಳಗೆ ಬರ್ಲಿಕ್ಕೆ ಒಟ್ಟು ಇಲ್ಲಿ ಪ್ರಥಮ ಬಾರಿ ಬರುವುದಲ್ಲ. ಪ್ರಥಮ ಬಾರಿ ಬರುವಾಗ ಹಾಗೆ ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನು ವರ್ಷ ವರ್ಷ ಬರುವಾಗ ನಮಗೆ ಒಬ್ಬರಿಗೆ ಸಮಸ್ಯೆ ಆದದ್ದಲ್ಲಮ್ಮ, ಬಂದವರಿಗೆ ಎಲ್ಲರಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಆದದ್ದು ಹೌದು. ಅದಕ್ಕೆ ಸತ್ಯ ಹಾಗೆ ಹೇಳುದಲ್ಲ, ಬಂದ ಸರ್ವರಿಗೆ ಸಮಸ್ಯೆ ಆಯ್ತಲ್ಲ ಎಲ್ಲರಿಗೂ. ಅದಕ್ಕೆ ಇದು ಸಮಸ್ಯೆ ಏನು ಗೊತ್ತುಂಟಾ? ಸರ್ವರ್ ಸಮಸ್ಯೆ. ಹೌದು ಗೊತ್ತಾಯ್ತು. ಒಂದು ಕಾರ್ಯಕ್ರಮ ಉಂಟು, ಪುರೋಹಿತರ ಆದಷ್ಟು ಬೇಗ ಬರಬೇಕು, ಸೇರಬೇಕು ಅಂತ ನಿಮ್ಮದಾದಂತಹ ಕರೆ ಬಂದದ್ದು ಹೌದು. ಏನು ವಿಷಯ ಅಂತ ಮತ್ತೆ ಗೊತ್ತಾಗ್ಲಿಲ್ಲ. ಮದುವೆ ಕಾರ್ಯಕ್ರಮ ಮಾಧುರಿ ಈ ಪ್ರಾಯದಲ್ಲಿ ಎಂತ ನಮ್ಮ ನನ್ನ ಮನೆಯ ಮಾಲಿನ್ಯ ಮದುವೆ ಅಲ್ವಾ? ಮಾಲಿನೀಗ ನಿಮ್ಮದ ಗೊತ್ತಿ ಹೇಳುದಲ್ಲ, ನಾವು ನಿಮ್ಮದು ಅಲ್ಲ. ನೀವು ಹೇಳಿದ್ರೆ ಮಾಲಿನ್ಗೆ ಮದುವೆ ವಿಷಯ ಗೊತ್ತಾಯ್ತು. ಮೊನ್ನೆ ನೋಡುವಾಗ ಇಷ್ಟು ಸಣ್ಣದಿತ್ತು, ಬೆಳೆದು ಇಷ್ಟು ದೊಡ್ಡವರಾಗಿದ್ದಾರೆ ಅಂತ ಯಾರಿಗೆ ಕಲ್ಪನೆ ಉಂಟು? ಸರಿ, ಮಾಲಿನ್ಗೆ ಮದುವೆ ಅಂತ ಆಗಬೇಕಾದ್ರೆ ಒಂದು ಗಂಡು ಬೇಕೋ ಬೇಡ? ಗಂಡು ಸಿದ್ಧನಿದ್ದಾನಲ್ಲ? ಗಂಡು ಸಿದ್ಧನಿದ್ದಾನೆ. ಹೌದು. ಗಂಡು ಸಿದ್ಧನಿದ್ದು ಈಗ ಬಂದು ಆಗಿದ್ದ. ನಾನು ಬರುವಾಗ ತಗಾದದ್ದು ಅದಕ್ಕೆ ಹೇಳಿದ್ದ. ಸರಿ, ನಿಮ್ಮಲ್ಲಿ ಈಗ ಬಂದ ಗಂಡಿನಲ್ಲಿ ಒಮ್ಮೆ ಮಾತಾಡ್ಬೇಕಲ್ವಾ? ಎಲ್ಲಿದ್ದಾನೆ ಅವ? ನೀವು ಸ್ವಲ್ಪ ನೋಡಿ ಅಂತ ಹಿಂದೆ. ನೀನೇ ನೋಡ್ಬೇಕಾ? ಅದು ಆ ಪಂಚೆ ಮದುಮಗನ ಹಾಗೆ ಇದ್ದಾರೆ ಅರ್ಥ ಸುತ್ತು. ಸರಿ, ನಮಗೆ ನೀವು ಹೇಳಿದಾಗೆ ಹೀಗೆ ಆಗುದಿಲ್ಲ. ಅರ್ಧವೇ ನಮಸ್ಕಾರ. ಪ್ರತಿಯೊಂದು ಇದು ಮದುಮಗ ನಾವು ಶುಭ ನಾಮಧೇಯ ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ ಎತ್ತುವ ಕಂಡು ಗಂಟೆ ಕಲ್ಲು ತೊಂದೆ ಅಪ್ಪಟ ತಿನ್ನದೆ ಮದುವನವರ ಮದುವೆ ತಮ್ಮದೇ ಅಲ್ಲ. ನಮ್ಮ ಅಂಗಡಿಯಾಗಿ ಸಮೇತರಾಗಿ ಆಯ್ತಾ? ಪ್ರಶ್ನೆ ಇಲ್ಲ, ಪ್ರಶ್ನೆ ಆಯ್ತು. ನಿಮ್ಮ ಸ್ವರ ಕೇಳುವಂತ ಆಯ್ತಷ್ಟೇ. ನನ್ನ ಹೆಸರು ನೀವು ಹೇಳೋದು ನಾನು ಅದು ಹೇಳುವ
ನಿಮಗೆ ಅದು ನಿಮ್ಮ ಮಧುವನದಲ್ಲಿ 17 ಹೀಗೆ ಈಗ ಹೇಳಿದ್ದೆ ಸತ್ಯ, ಅದು ಕೇಳಬೇಕುಂಟ. ಹೇಗೆ ಪ್ರಯಾಣ ಎಲ್ಲ ಹೇಗಾಯ್ತು? ಶುಭವಾಗಿ ಶುಭವಾಗಿ ಸುಖಕರವಾಗಿ ಸ್ವಲ್ಪ ಯಾಕಂದ್ರೆ ಇದು ಪಾತಾಳದ ಹಾಗಲ್ಲ, ಭೂತಾಳ ಅಲ್ವಾ? ಹಾಗೆ ಕೇಳಿದ್ದು. ಪಾತಾಳದಿಂದ ನೀವು ಮೇಲೆ ಬಂದವರಲ್ಲ, ವಿಷಯ ಕೇಳಿದ್ದೇನೆ. ಸರಿ, ಅಲ್ಲಿಂದ ಇಲ್ಲಿ ತನಕ ಮದುವೆಗೆ ಒಪ್ಪಿಕೊಂಡು ಬಂದಿದ್ದೀನಿ ಆದ ಮೇಲೆ ಏನಾದ್ರೂ ಆಸೆ ಮನದಲ್ಲಿ ಉಂಟಾ? ಹೆಣ್ಣು ನೋಡಬೇಕು, ಒಮ್ಮೆ ಕಾಣಬೇಕು, ಅವಳನ್ನು ಮಾತಾಡಿಸಬೇಕು ಅಂತ ಕ್ರಮ ಇದ್ರೆ ಮಾಡುವುದು. ಎಲ್ಲದು ನೋಡಬೇಕಾದ ಅಗತ್ಯ ಉಂಟ ನಮಗೆ. ದನವನ್ನು ಕಂಡ ಕ್ಷಣ ಕರವನ್ನು ತೀರ್ಮಾನ ಮಾಡುವುದು. ತಾಯಿಯನ್ನು ಕಂಡ ಕ್ಷಣ ಮಗು ಹೇಗಿರ್ಬೋದು ಸಾಹಿತ್ಯ ಹಾಗಲ್ಲ. ಅಮ್ಮನ ಒಂದು ಸಂಸ್ಕಾರವೇ ಮಗಳಿಗೆ ಬಂದಿರುವುದು. ಅಮ್ಮನನ್ನು ನೋಡಿದ ಮೇಲೆ ಪ್ರತಿಯೊಬ್ಬ ಹೆಣ್ಣು ಅವಳನ್ನು ಮತ್ತೆ ನೋಡುವುದು ಬೇಡ, ಆದ್ರೂ ಕೂಡ ಕ್ರಮ ಬಿಡಬಾರ್ದು ತಾನೆ. ಅಮ್ಮ, ಇದು ಹೆಣ್ಣಿನ ಶೃಂಗಾರ ಆಗಿದ, ಸಿದ್ಧರಾಗಿದ್ದ ಮೇಲೆ ಒಮ್ಮೆ ಕರೆದುಕೊಂಡು ಗಂಟಿಗಳು ಇದು ಹೆಣ್ಣು ಬಂದಾಗಿ ಒಮ್ಮೆ ನೋಡಿ ಒಪ್ಪಿಗೆ ಕೊಟ್ಟಂತೆ ಆದ್ರೆ ನಾನು ಮುಂದಿನ ಕಾರ್ಯಕ್ರಮಕ್ಕೆ ನಾನು ಸಿದ್ಧನಾಗಿದ್ದೇನೆ. ಶಬ್ದಾತೀತ, ವರ್ಣನಾತೀತ, ಷಡೋಷಧಿಯಿಂದ ಒಪ್ಪಿಗೆ. ಅವಳೊಂದು ಒಪ್ಪಿಗೆ ಬೇಕು. ಕೇವಲ ಗಂಡಿನ ಒಪ್ಪಿಗೆ ಆಗುವ, ಹೆಣ್ಣಿನ ಕೂಡ ಒಪ್ಪಿಗೆ ಆಗುತ್ತದೆ. ಇದು ಅಮ್ಮ, ಗಂಡಿನ ಒಪ್ಪಿಗೆ ಸಿಕ್ಕಿತು, ಹೆಣ್ಣಿನ ಒಪ್ಪಿಗೆ ಬೇಕು. ಯಾಕೆ ಗೊತ್ತುಂಟ? ಅದು ಕೆಲವೊಮ್ಮೆ ಕಷ್ಟ ಆಗ್ತದೆ. ಮನೆಯವರ ಒತ್ತಾಯಕ್ಕೆ ಬೇಕಾಗಿ ಮದುವೆ ಆದ್ರೆ ಆಮೇಲೆ ಒಂದು 20-30 ವರ್ಷ ಸಮಯ ಇದೆ. ಓನಲ್ಲ ನೀನಲ್ಲ ಅವರಲ್ಲ. ಇದು ಏನಮ್ಮ ಮಾಲಿನಿ, ನಿನ್ನಮ್ಮ ನಿನ್ನನ್ನು ಮನೆಯಿಂದ ಹೊರಗೆ ಹಾಕ್ಬೇಕು ಎನ್ನುವಂತ ಒಂದು ನಿರ್ಧಾರದಲ್ಲಿದ್ದಾರೆ. ಹೇಗೆ ಆದೀತ ಗಂಡು ನೋಡ್, ಇವನೇ ಅಮ್ಮನಿಗಾದ್ರೆ ನನಗಾದಿ. ನನ್ನ ಸಂಸ್ಕಾರ ಇದನ್ನೇ ಸಂಸ್ಕಾರ ಅಂತ ಹೇಳುವುದು. ನೀವು ಆಲೋಚನೆ ಮಾಡಿಕೊಂಡು ಹೋಗಿದ್ದಾರೆ. 10, 16, 17 ವರ್ಷಗಳ ಕಾಲ ತಂದೆ ತಾಯಿಯರು ಬಹಳ ಕಷ್ಟಪಟ್ಟು ಹೆಣ್ಣು ಮಕ್ಕಳನ್ನು ಪೋಷಿಸುತ್ತಾರೆ. ಆಮೇಲೆ ತಂದೆ ತಾಯಿಯರನ್ನು ವಿರೋಧಿಸಿ ಕೇವಲ ಒಂದು ದಿನದಲ್ಲಿ ಆದ ಸಂಪರ್ಕದಿಂದ ಸಿಕ್ಕಿದ ಹುಡುಗನೊಂದಿಗೆ ಓಡುತ್ತಾಳೆ. ಆದ್ರೆ ಅವಳು ಹೇಳಿದ್ದಾರೆ, ತಂದೆ ತಾಯಿಯರು ಯಾರನ್ನು ಸೂಚಿಸುತ್ತಾರೋ ಅವರನ್ನೇ ನಾನು ಮದುವೆ ಆಗ್ತೇನೆ. ಹಾಗಾಗಿ ನಾವು ತಡ ಮಾಡಿದೆ. ನಮ್ಮದು ಕಾಲ ಮಿತಿಯಲ್ಲಿತ್ತು. ಹಾಗಾಗಿ ಪರಸ್ಪರ ಮದುವೆ ಮಾಡಿ ಸರಿ 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 ಮುಂದೆ ಬಾ ಮುಂದೆ ಬಾ ಮುಂದೆ ಬಾ. ಅಂತರ್ಪಟ ಮುಂತೂಕ ಭಾವಿಸಿಕೊಳ್ಳಿ, ಹೆಚ್ಚು ವ್ಯವಸ್ಥೆ ಇಲ್ಲ. ಹಾಗಾಗಿ ತದೇವ ಲಗ್ನಂ ತದಿನೇ ತದೇವ ತಾರಾಬಲಂ ತದಮಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಪಾರ್ವತಿ ಪರಮೇಶ್ವರಂ ಧ್ಯಾನಂ ಸ್ಮರಾಮಿ ಮುಖರೋಡಿ ಮಾಲೆ ಹಾಕತಕ್ಕದ್ದು. ಬಗ್ಗಬಾರದು ಮೊದಲೇ ಹೇಳಿದ್ದಾರೆ. ನನ್ನನ್ನು ಅವಳು ಬಗ್ಗಿಸಲಿಲ್ಲ. ಮೊದಲು ಬಗ್ಗಿದ್ರೆ ಮತ್ತೆ ಜೀವಮಾನ ಇಡೀ ಬಗ್ಗಿದ್ದಾನೆ. ಮಾಲಿನ್ಯ ಹತ್ತಿರ ಹೋಗುವಾಗ ಏನೊಂದು ಅನುಭವ ಅಂತ. ಸರಿ ಆಯ್ತಲ್ಲ, ಸರಿ ಮಾಡಿ ಸರಿ ಮಾಡಿ. ನೀವು ಸಮಯವರಿಂದ ಅಲ್ಲಿಂದ ನಿಂತುಕೊಳ್ಳಿ. ಎಂದು ಬರುವಂತ ಸಮಯ ಅವಕಾಶ ಇಲ್ಲ. ಇದು ಕಟ್ಟುನಾಗಿದೆ. ಮಾಲಿನ್ಯರು ಅಲ್ಲಲ್ಲಿ ಅವರನ್ನು ಮುಗಿಸಿಕೊಂಡ್ರೆ ಆಮೇಲೆ ಬಂದು ನಾನೇ ಒಮ್ಮ ಜೀವನ ಹೆಚ್ಚಿನ ಗಂಟೆ ನಾನು ಜೀವನ ಆಯ್ತಲ್ಲ. ಉಡುಗೊರೆ ಇಲ್ಲ, ಆಗಮನವೇ ಆಶೀರ್ವಾದ. ಆಗಮನವೇ ಆಶೀರ್ವಾದ. ಊಟದ ವ್ಯವಸ್ಥೆಯ ನಮ್ಮ ಕರದಿಂದ ಬೀಳ್ಬೇಕಲ್ಲ. ಪುರೋಹಿತರ ಗಂಟು ಅದು ಮತ್ತೆ ಕೊಡುವೆ. ಬ್ರಹ್ಮ ಪ್ರಸಾದ ಆಮೇಲೆ ಹೇಗೆ ಉಂಟು, ಆಶೀರ್ವಾದ ಉಂಟು, ಊಟೋಪಚಾರಗಳು ಊಟ ಎಲ್ಲ ವ್ಯವಸ್ಥೆ ಉಂಟು. 5ಕ್ಕೆ ಯಾರು ಹೋಗ್ಬೇಡಿ, 10ಕ್ಕೆ ಹೋದ್ರೆ ಸ್ವಲ್ಪ ಚೈತನ್ಯ ರಸವನ್ನು ಮಾಡಿ 2 ಮಾತು ಇಳಿಸಿಕೊಳ್ಳುವಂತ ಕ್ರಮವನ್ನು ಮಾಡಿ ಮುಂದೆ ಬಾ. ಹೆಚ್ಚು ಮುಂದೆ ಮಾಡಿ ಬರಬೇಡ. ನಾಳೆ ಅಪಪ್ರಚಾರ ಆದಿತ್ತು. ಯಾಕೆ
ನಂದಿನಿ ಜಾರಿನಿ ನೀರಿಗೂ ಪೂರಿನಿ. ಎರಡು ಮಾತು ಅಲ್ಬಾರ್ದು. ಗಂಡನ ಮನೆಗೆ ಸೇರುವಾಗ ಹೆಣ್ಣು ಮಕ್ಕಳು ಅಳುತ್ತಾರೆ, ಅಳುತ್ತಾ ಸೇರುವುದಲ್ಲ, ನಗರಗತ ಸೇರಬೇಕು. ಯಾಕೆ? ಉಭಯ ಕುಲ ದೀಪಕ್ಕೆ ಎನ್ನುವ ಹಾಗೆ ಹೆಸರಿರುವುದು ಗಂಡಿಗಲ್ಲ, ಹೆಣ್ಣಿಗೆ ಮಾತ್ರ. ನೀನು ಒಂದು ಮನೆಯನ್ನು ಬೆಳಗಿದ್ಯಾ, ಆ ಮನೆಯನ್ನು ಬೆಳಗಿದ ನಂತರ ಇನ್ನೊಂದು ಮನೆಯನ್ನು ಬೆಳಗಬೇಕಾದವಳು. ಒಂದು ಜ್ಯೋತಿಯಾಗಿ ನೀನು ಇನ್ನೊಂದು ಮನೆಯನ್ನು ಬೆಳಗಿಕ್ಕೆ ಹೋಗುವಾಗ ಅಲ್ಲಿ ಒಂದು ಜ್ಯೋತಿ ಆಗುವುದಲ್ಲ, ಒಂದು ದೀಪ ಆಗುವುದಲ್ಲ, ನೀನು ಸೇರಬೇಕಾದದ್ದು ಲಕ್ಷ ದೀಪಕ್ಕೆ. ದೀಪ ಉರಿಬೇಕಾದ್ರೆ ಎಣ್ಣೆ ಅತಿ ಅಗತ್ಯ ಅಲ್ವಾ? ಎಣ್ಣೆಯನ್ನು ದೀಪ ಇರಬೇಕಾಗಲ್ಲ. ಹಾಗಾಗಿ ಲಕ್ಷ ದೀಪವನ್ನು ಸೇರುವಾಗ ನಾವೆಲ್ಲ ಈ ಭವ ಸಂಬಂಧಗಳ ಸಾಗರದಲ್ಲಿ ಕಷ್ಟ ನಷ್ಟಗಳನ್ನೆಲ್ಲ ಹೊತ್ತುಕೊಂಡು ಸಂತೋಷವನ್ನು ಅನುಭವಿಸುವ ಎನ್ನುವ ಕಾರಣದಿಂದಾಗಿ ಬಂದವರಿದ್ದಾರೆ ಮಹಾಸಭೆ ಇದು. ಹಾಗಾಗಿ ಅಲ್ಲಿ ನಮ್ಮದೆಲ್ಲ ಕಷ್ಟಗಳನ್ನೆಲ್ಲ ಅಲ್ಲೇ ಬಿಟ್ಟು ಸುಖದ ಪಯಣದೊಂದಿಗೆ ಹಿಂದೆ ಬಂದು ನಮ್ಮ ಮನೆಯನ್ನು ಸೇರಬೇಕು. ಹೌದು, ಮಹಾಸಾಗರದಲ್ಲಿದ್ದೇವೆ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ಸೇರಿರುವಂತಹ ಹಿರಿಯರೇ, ಗಣ್ಯರೇ, ಅಳಬೇಡ, ಮನಸ್ಸು ಗಟ್ಟಿ ಮಾಡಿಕೊಂಡು ನಾನು ಇಂದು ವರ್ಷ ಸಾರಿಗೆ ಅಂತ ಜಾತ್ರೆ ಅದು ಕನ್ನಡದಲ್ಲಿ ನೋಡಿದ್ದಲ್ಲ, ಅದು ಹುಟ್ಟಿ ಬಂದದ್ದು. ನಾನು ಇಂದು ಮದುವೆಯಾಗಿ ನನ್ನ ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ. ನೀವೆಲ್ಲರ ಆಶೀರ್ವಾದ ಮಾಡಿಕೊಳ್ಳಿ. ನೀವೆಲ್ಲ ಆಶೀರ್ವಾದ ಮಾಡಿ. ಕರ್ಕೊಂಡೋಗಿ ಏನ್ ಮಾಡ್ತಾರೋ ಅವ್ರು ಏನ್ ಮಾಡ್ತಾರೆ ಅಂತ ನಾನು ಮಾಡ್ತೇನೆ. ಅವರು ಏನ್ ಮಾಡ್ತಾರೆ ಅಂತ ಅವ್ರನ್ನ ನೋಡಿ ನಾಗಿದ್ದು ನಿನ್ನದಕ್ಕೆ ಎಲ್ಲರೂ ಮಾಡ್ತಾರೆ. ಏನು ಸಮಯ ಇಲ್ಲ. ನಮಸ್ಕಾರ. ನಾನಿದ್ದು ಮದುವೆಯಾಗಿ ನನ್ನ ಹೆಂಡತಿಯೊಂದಿಗೆ ನನ್ನ ಪುರವನ್ನು ಸೇರ್ತಾ ಇದ್ದೇನೆ. ನೀವೆಲ್ಲರ ಆಶೀರ್ವಾದ ಮಾಡಿ ಕಳುಹಿಸಿ ಬರಬೇಕಾಗಿ ಆಶೀರ್ವದಿಸಿ ಕಳುಹಿಸಬೇಕಾಗಿ ಸರಿ. ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಉಂಟು. ನಿಮ್ಮೊಂದು ಆಶೀರ್ವಾದ ಬೇಕು. ಸರಿ ಸರಿ ಸರಿ. ಬಿಗಿನ್ ಮಾಡಿ ಒಳ್ಳೆಯದಾಗಿ ಮದುವೆ ಈ ಸುಸಂದರ್ಭದಲ್ಲಿ ನಿಮ್ಮ ಬಾಳು ಬೆಳಗಲೆಂದು ಅರಸು ಹಾಡುವೆ ಎಂದು ನಾನು ನಿಮ್ಮ ಬಾಳ ಕನಸುಗಳೆಲ್ಲವೂ ನನಸಾಗುತ್ತಿದೆ. ಪ್ರೇಮಮಯ ಜೀವನವು ಆನಂದದ ಆಗರವು ನೇಮನಿಷ್ಠೆ ಬದುಕೆ ಈ ಬಾಳ ಬಯಕೆ ಕಾಮಿತಾರ್ಥವನ್ನು ನೀಡುವಂತಹ ಪರಮೇಶ್ವರನ ಅನುಗ್ರಹ ಸದಾ ಇರಲಿ. ಸಜ್ಜನರ ಸಂಘ ಅಡಿಗೆ ಒದಗಿ ಬರಲಿ. ದುರ್ಜನರ ಮನವನ್ನು ತಿಳಿಯುವ ಬಲವನ್ನು ನಮಗೆ ಬರಲಿ. ನಿಜ ಪತ್ನಿಯು ಮುದ್ದು ಮಕ್ಕಳ ಹಡೆದು ಮುದ್ದು ಮಕ್ಕಳ ನುಡಿ ಮುತ್ತುಗಳು ನಿನ್ನ ಕಣ್ಣಗಳನ್ನು ಸೇರುತ್ತಿರಲಿ. ಅದಿರಲಿ ಇದಿರಲಿ ಏನಿರಲಿ. ಮಗು ಮಾತ್ರ ಒಂದು 20-30 ಹೌದಲ್ವೇ ಅಮ್ಮ? ಸರಿ.
ಸಮಾನ. ನಿಮ್ಮ ಕಣ್ಣೀರನ್ನು ನಾನು ಬಯಸುತ್ತೇನೆ. ಈಗಲೇ ಸ್ವಲ್ಪ